ಕನ್ನಡ ಚಿತ್ರರಂಗದಲ್ಲಿ ತುಂಬ ನಿರೀಕ್ಷೆ ಹುಟ್ಟಿಸಿದಂಥ ಬ್ಯಾನರ್ ಅಂತಂದರೆ ಅದು ಒಂಬಾಳೆ ಪ್ರೊಡಕ್ಷನ್ಸ್. ಒಂಬಾಳೆ ಫಿಲಮ್ಸ್ ಏನಿದೆ, ವಿಜಯ್ ಕಿರಗುಂದೂರು ಅವರ ಬ್ಯಾನರ್ನಲ್ಲಿ ಬಂದಂಥ KGF ಸಿನಿಮಾ ಸಾಕಷ್ಟು ದೊಡ್ಡ ಸುದ್ದಿ ಮಾಡಿತ್ತು. ಬರೀ ಸ್ಯಾಂಡಲ್ವುಡ್ ಮಾತ್ರವಲ್ಲ, ಇಡೀ ಭಾರತೀಯ ಚಿತ್ರರಂಗ ಸೇರಿದಂತೆ ಅದರ ಆಚೆಗೂ ಕೂಡ ವಿಶ್ವಾದ್ಯಂತ ದೊಡ್ಡ ಸುದ್ದಿ ಮಾಡಿದಂಥ ಪ್ರೊಡಕ್ಷನ್ ಆ ಸಂಸ್ಥೆ ಮೂಲಕ ಬಂದಂಥ KGF ಸಿನಿಮಾ. ಅದಾದ ಬಳಿಕ ಒಂದರ ಮೇಲೆ ಒಂದೊಂದು ಸಿನಿಮಾಗಳನ್ನು ಮಾಡ್ಕೊಂಡು ಎಲ್ಲ ಸಿನಿಮಾಗಳಲ್ಲೂ ಕೂಡ ಸಕ್ಸಸ್ಸನ್ನು ಕಂಡಂಥ ಈ ಸಂಸ್ಥೆ ಕಾಂತಾರ ಅನ್ನೋ ಸಿನಿಮಾ ಕೂಡ ಮಾಡ್ತು. ಕಾಂತಾರ ಕೂಡ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೀತು. ಸೊ ಅದಾದ ಮೇಲೆ ಯಾವಾಗ ಕಾಂತಾರ ಒಂದು ದೊಡ್ಡ ಯಶಸ್ಸು ಪಡೆದ ಬಳಿಕ ಮತ್ತು ಆ ಸಿನಿಮಾದ ತಂಡವನ್ನು ಕಟ್ಕೊಂಡು ಮತ್ತೊಂದು ಸಿನಿಮಾ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಆವಾಗ ಚಾಪ್ಟರ್ 1 ಸಿನಿಮಾ ಶುರುವಾಗ್ತದೆ. ಸೊ ಆ ಸಂದರ್ಭದಲ್ಲಿ ಏನು ದೊಡ್ಡ ತಂಡ ಕಟ್ಟಿಕೊಂಡು ಆ ಸಿನಿಮಾನ ಶುರು ಮಾಡಿದಂಥ ಈ ಸಂಸ್ಥೆ ಸರಾಗವಾಗಿ ಚಿತ್ರೀಕರಣ ನಡೆಯುತ್ತೆ ಅಂಥೇಳಿ ಭಾವಿಸುತ್ತೆ. ಆದರೆ ಅದೇಕೋ ಗೊತ್ತಿಲ್ಲ, ರಿಷಬ್ ಶೆಟ್ಟಿ ನಿರ್ದೇಶಿಸಿ ಮತ್ತು ನಟನೆ ಮಾಡ್ತಾ ಇರ್ತಕ್ಕಂಥ ಕಾಂತಾರ ಚಾಪ್ಟರ್ 1 ಏನಿದೆ, ಆ ಸಿನಿಮಾ ಆರಂಭದಿಂದ ಇಲ್ಲಿಯವರೆಗೂ ಸಾಕಷ್ಟು ಅಡೆತಡೆಗಳನ್ನು ಕಾಣ್ಕೊಂಡೇ ಬಂದಿದೆ. ಸೊ ಹಾಗೆ ನೋಡೋದಾದರೆ ಸಿನಿಮಾದ ಚಿತ್ರೀಕರಣ ಶುರುವಾದ ದಿನಗಳಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದವು. ಆದರೆ ಅವೆಲ್ಲೂ ಕೂಡ ದೊಡ್ಡ ಮಟ್ಟದ ಸುದ್ದಿ ಆಗಲಿಲ್ಲ. ಇವಾಗ ಏನು ಕಳೆದ 2 ತಿಂಗಳಿಂದ ಇಲ್ಲಿಗೆ ಆ ಸಿನಿಮಾ ಚಿತ್ರೀಕರಣ ಮುಕ್ತಾಯ ಆಗೋ ಹಂತಕ್ಕೆ ಬಂದಿದ್ದರೂ ಕೂಡ ಕಳೆದ 2 ತಿಂಗಳಿಂದ ಇಲ್ಲಿವರೆಗೂ ಹೆಚ್ಚು ಕಮ್ಮಿ 3 ಜನ ಆ ಸಿನಿಮಾಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಸಾವನ್ನು ಅಪ್ಪಿದ್ದಾರೆ. ಸೊ ಇದು ನಿಜಕ್ಕೂ ಒಂದು ಬೇಸರದ ಸಂಗತಿ. ಮತ್ತು ಈ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ಆದಂಥ ಸಾವುಗಳ ಅನ್ನೋ ಪ್ರಶ್ನೆ ಕೂಡ ಭಾಳಷ್ಟು ಜನಗಳಿಗೆ ಇತ್ತು. ಹಾಗೆ ನೋಡೋದಾಗಿದ್ದರೆ ಫಸ್ಟು ಈ ಸಿನಿಮಾದಲ್ಲಿ ಸಾವನ್ನಪ್ಪಿದ್ದು ಕೇರಳ ಮೂಲದ ಕಪಿಲ್ ಅನ್ನೋ ಒಬ್ಬ ಜೂನಿಯರ್ ಆರ್ಟಿಸ್ಟ್. ಸೊ ಕೇರಳದಿಂದ ಬಂದು ಇಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡ್ತಾಯಿದ್ದಂಥ ಆ ಹುಡುಗ ಸೊ ಈಜುಗೆ ಅಂತ ಹೋದಂತನೂ ಅಲ್ಲೇ ಸಾವನ್ನು ಅಪ್ತಾರೆ. ಹೆಚ್ಚು ಕಮ್ಮಿ 3 ಗಂಟೆಗಳ ಕಾಲ ಅಗ್ನಿಶಾಮಕ ದಳ ಇನ್ನಷ್ಟು ಪೊಲೀಸರು ಎಲ್ಲ ಸೇರಿಕೊಂಡು ಕಾರ್ಯಾಚರಣೆ ನಡೆಸಿ 3 ಗಂಟೆಗಳ ಕಾಲ ನಂತರ ಅವರನ್ನು ಹೊರ ತೆಗಿತಾರೆ. ಸೊ ಕಪಿಲ್ ಶವವನ್ನು ಒಪ್ಪಿಸ್ತಾರೆ. ಆದರೆ ಚಿತ್ರೀಕರಣ ಸಮಯದಲ್ಲಿ ಇದಾಗಿಲ್ಲ ಅಂತೇಳಿ ವಿಜಯ ಕಿರಗುಂದರವರ ಸಂಸ್ಥೆ ಕೂಡ ಸ್ಪಷ್ಟನೆಯನ್ನು ನೀಡುತ್ತೆ. ಓಕೆ, ಅದಾದ ಬಳಿಕ ಮತ್ತು ರಾಕೇಶ್ ಪೂಜಾರಿ ಅನ್ನೋ ಒಬ್ಬ ವ್ಯಕ್ತಿ, ಅಂದರೆ ಕಾಮಿಡಿ ಕಿಲಾಡಿಗಳು ಏನು ಮಾಡ್ತಿದ್ದರು ರಿಯಾಲಿಟಿ ಶೋದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಂತಹ ರಾಕೇಶ್ ಪೂಜಾರಿ ಕೂಡ ಹೃದಯಾಘಾತದಿಂದ ಸಾವನ್ನು ಅಪ್ತಾರೆ. ಸೊ ಅವರು ಕೂಡ ಕಾಂತಾರ ಸಿನಿಮಾ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರ್ತಾರೆ. ಆಮೇಲೆ ಯಾವುದೋ ಒಂದು ಸಣ್ಣ ಪಾತ್ರ ಆದರೂ ಕೂಡ ಆ ಸಿನಿಮಾ ಸಂದರ್ಭದಲ್ಲೇ ಆಯಿತು ಅನ್ನೋ ಪುಕಾರುಗಳು ಕೂಡ ಎದ್ದಾಡ್ತವೆ. ಆದರೆ ಚಿತ್ರೀಕರಣ ಸಮಯದಲ್ಲಿ ರಾಕೇಶ್ ಪೂಜಾರಿ ಅವರು ಸಾವನ್ನಪ್ಪಿಲ್ಲ ಅಂಥೇಳಿ ಮತ್ತು ಅಲ್ಲಿ ಸ್ಪಷ್ಟನೆ ಸಿಗುತ್ತೆ. ಸೊ ಅದಾದ ಬಳಿಕ ಏನು ಇನ್ನೊಂದು ಸಾವಾಗುತ್ತೆ ನೋಡಿ. ಮೇ 6ನೇ ತಾರೀಕಿಗೆ ಒಬ್ಬರು ನಿಧನರಾಗ್ತಾರೆ. ಮೇ 12ಕ್ಕೂ ಕೂಡ ಆಗ್ತದೆ. ಸೊ ಈಗ ಜೂನ್ಗೂ ಕೂಡ ಅದೇ ರೀತಿಯಾದಂಥ ಒಂದು ಸಾವಾಗುತ್ತೆ. ಅದೇ ಏನು ಕೇರಳ ಮೂಲದ ಒಬ್ಬ ಟೆಕ್ನಿಷಿಯನ್ನು ಅಥವಾ ಕಲಾವಿದನೋ ಇನ್ನೂ ಪಕ್ಕಾ ಇಲ್ಲ, ನಿಜು ಅಂಥೇಳಿ ಆ ಹುಡುಗನ ಹೆಸರು. ಸೊ ಅವನು ಕೂಡ ಕಾಂತಾರ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನು ಕೂಡ ರೂಮಲ್ಲಿದ್ದಾಗ ಹೃದಯಾಘಾತ ಆಯಿತು ಅನ್ನೋ ಮಾತುಗಳು ಕೇಳಿಬರ್ತದೆ. ಅವರು ಕೂಡ ಸಾವನ್ನಪ್ತಾರೆ. ಹೆಚ್ಚು ಕಮ್ಮಿ ಈ ಚಿತ್ರೀಕರಣ ಸಮಯದಲ್ಲಿ 3 ಜನರು ಸಾವನ್ನು ಅಪ್ಪಿದ್ದಾರೆ. ಸೊ ಎಲ್ಲ ಒಂದು ಕಡೆಗೆ ಕಾಂತಾರ ಸಿನಿಮಾಗೆ ಸಾಕಷ್ಟು ಅಡೆತಡೆಗಳು ಆಗ್ತಾ ಇರೋದು ನಿಜನಾ? ಆರಂಭದಲ್ಲಿ ಈ ಸಿನಿಮಾದ ಸಮಸ್ಯೆ ನಿವಾರಣೆ ಆಗಲಿಲ್ವಾ? ಸೊ ಎಲ್ಲೋ ಒಂದು ಕಡೆಗೆ ಏನು ಆ ದೈವಗೆ ನಂಬಿರ್ತಕ್ಕಂಥ ದೈವ ಇವರನ್ನು ಎಚ್ಚರಿಕೆ ಕೊಟ್ಟಿರಲಿಲ್ವಾ? ಅಥವಾ ದೈವದ ಪೂಜೆ ಪುನಸ್ಕಾರಗಳು ಸರಿಯಾಗಿ ನಡೆಯಲಿಲ್ವಾ? ಅಂತ್ಯಗತ್ಯಗಳು ಸಹಜವಾಗಿ ಈಗ ಕೇಳಿಬರ್ತಾ ಇದೆ. ಇದಷ್ಟೇ ಅಲ್ಲ, ಕಳೆದ ವರ್ಷ ಚಿತ್ರೀಕರಣಕ್ಕೆ ಅಂತೇಳಿ ಒಂದು ವ್ಯಾನಲ್ಲಿ ಹೋಗ್ತಾ ಇದ್ದಂಥ ವ್ಯಾನ್ ಕೂಡ ಉಳಿಬಿದ್ದಿತ್ತು. ಸುಮಾರು 20-25 ಜನ ಆ ವ್ಯಾನ್ನಲ್ಲಿ ತಂತ್ರಜ್ಞರು, ಕಲಾವಿದರು ಎಲ್ಲ ಕೂಡ ಇದ್ದರು. ಆದರೆ ಯಾರಿಗೂ ಕೂಡ ಪೆಟ್ಟಾಗಿರಲಿಲ್ಲ. ಸೊ ಇದು ಅವಘಡ ಸಂಭವಿಸಿತ್ತು. ಅದಾದ ಬಳಿಕನೂ ಕೂಡ ಚಿತ್ರತಂಡ ಎಚ್ಚೆತ್ತುಕೊಳ್ಳಿಲ್ಲ. ಮತ್ತು ಸಿನಿಮಾದ ಚಿತ್ರೀಕರಣಕ್ಕಾಗಿ ರಿಷಬ್ ಶೆಟ್ಟಿ ಸೇರಿದಂತೆ ಒಂದಷ್ಟು ತಂತ್ರಜ್ಞರು ಕೂಡ ಒಂದು ಜಲಾಶಯ ನೀರಿನಲ್ಲಿ ಹೋಗುವಾಗ ದೋಣಿ ಕೂಡ ಮುಗಿಸಿ ಬಿದ್ದಿತ್ತು. ಆಗ ಎಲ್ಲರೂ ಕೂಡ ಈಜಿ ದಡವನ್ನು ಸೇರಿತು. ಈ ಅವಘಡ ಕೂಡ ಸಂಭವಿಸಿತ್ತು. ಅಷ್ಟೇ ಅಲ್ಲ, ಚಿತ್ರೀಕರಣಕ್ಕಾಗಿ ಒಂದು ಗೋಮಾಳ ಪ್ರದೇಶದಲ್ಲಿ ದೊಡ್ಡ ಸೆಟ್ಟನ್ನು ನಿರ್ಮಿಸಲಾಗಿತ್ತು. ಅಲ್ಲೂ ಕೂಡ ಸುಂಟರಗಾಳಿ ಬಂದು ಒಂದಿಷ್ಟು ಅವಘಡಗಳಾದವು. ಅದಷ್ಟೇ ಅಲ್ಲ,
ಸಕಲೇಶಪುರದಲ್ಲೂ ಕೂಡ ಏನು ಅರಣ್ಯ ಪ್ರದೇಶದಲ್ಲಿ ಶೂಟಿಂಗ್ ನಡೆಯುವಾಗ ಇವರು ಪರವಾನಗಿನೇ ತೊಗೊಂಡಿಲ್ಲ ಅಂತೇಳಿ ವಿವಾದಗಳು ಕೂಡ ಎದ್ದು ಬಂದವು. ಆದರೂ ಕೂಡ ಅಲ್ಲಿ ಸ್ಪಷ್ಟನೆ ಕೊಡ್ತು ಸಿನಿಮಾ ತಂಡ. ಅದೇನೇ ಆಗಲಿ ಸ್ಪಷ್ಟನೆ ಕೊಡೋದು ಸಹಜ, ಎಲ್ಲರೂ ಕೂಡ ಅದು ಆಗಿಲ್ಲ, ಅದು ನಮ್ಮ ತಪ್ಪಲ್ಲ ಅಂತ. ಚಿತ್ರೀಕರಣ ಸಮಯದಲ್ಲಿ ಇವೆಲ್ಲ ಆಗಿರೋದು ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದರೆ ದೈವದ ಅನುಗ್ರಹ ಆಗಿದೆಯೋ ಇಲ್ವೋ, ದೈವ ಸಿಟ್ಟಾಗಿದೆಯಾ ಅನ್ನೋ ಮಾತುಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳ ಮೂಲಕ ಕೇಳಿಬರ್ತಾ ಇದೆ. ಸೊ ಇತ್ತೀಚೆಗೆ ರಿಷಬ್ ಶೆಟ್ಟಿ ಕೂಡ ಒಂದು ದೈವದ ಉತ್ಸವದಲ್ಲಿ ಪಾಲ್ಗೊಂಡಿರ್ತಾರೆ, ಅವರು ಅವ್ರ ವೈಫ್ ಎಲ್ಲ. ಸೊ ಅಲ್ಲಿ ದೈವ ಅವರಿಗೆ ಒಂದು ಸೂಚನೆಯನ್ನು ಕೂಡ ಕೊಡುತ್ತೆ, ನಿಮ್ಮ ಕಾರ್ಯಫಲವನ್ನು ಹಾಳುಗೆಡುವುದಕ್ಕೆ ಯಾರೋ ಸಂಚನ್ನು ರೂಪಿಸ್ತಾ ಇದ್ದಾರೆ ಅಂತೇಳಿ ಒಂದು ಸೂಕ್ಷ್ಮವಾದಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಸಿನಿಮಾ ತಂಡ ಎಚ್ಚರಿಕೆಯನ್ನು ಕೊಟ್ಟಿದ್ದರೂ ಕೂಡ ಯಾಕೆ ಮುಂಜಾಗ್ರತೆಯಾಗಿ ತೊಗೊಳ್ಳಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತದೆ. ಎಲ್ಲ ಒಂದು ಕಡೆಗೆ ದೈವಕ್ಕೆ ಏನಾದರೂ ಅಪಚಾರ ಆಗಿದೆಯಾ ಅಥವಾ ದೈವದ ಏನು ಹರಕೆ ತೀರ್ಸೋಕ್ಕೆ ಆಗಿರಲಿಲ್ವಾ, ಈ ರೀತಿಯ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಆಗ ನೋಡಿದರೆ ರಿಷಬ್ ಶೆಟ್ಟಿ ದೊಡ್ಡ ದೈವ ಭಕ್ತ, ಅವರು ಯಾವುದೇ ಸಿನಿಮಾ ಮಾಡಿದರೂ ಕೂಡ ದೈವದ ಆಜ್ಞೆ ಇಲ್ಲದೆ ಏನೂ ಮಾಡಲ್ಲ. ಸೊ ಈ ಕಾಂತಾರ ಸಿನಿಮಾ ಹಿಟ್ಟಾಗಿದ್ದು ಕೂಡ ದೈವದ ಆಜ್ಞೆಯಿಂದನೇ, ದೈವ ಜೊತೆಗಿದ್ದಕ್ಕೆ ದೊಡ್ಡ ಮಟ್ಟದ ಹಿಟ್ ಕಾಣ್ತು. ನಿಜ, ಅದೆಲ್ಲ ಅನುಗ್ರಹ ಇದ್ದಕ್ಕೆ ಇಷ್ಟೆಲ್ಲ ಆಗಿದ್ದು. ಆದರೆ ಚಾಪ್ಟರ್ 1 ಮಾಡುವಾಗ ಇಷ್ಟೆಲ್ಲ ಅಡೆತಡೆಗಳು ಬರೋದಕ್ಕೆ ಮೂಲ ಕಾರಣ ಏನು, ಎಲ್ಲಾದರೂ ತಪ್ಪಾಗಿದೆಯಾ ಗೊತ್ತಿಲ್ಲ. ಆದರೆ ದೊಡ್ಡ ಮಟ್ಟದ ಸಿನಿಮಾ ಅಥವಾ ಒಂದು ದೊಡ್ಡ ಪ್ರೊಡಕ್ಷನಲ್ಲಿ ಆಗಬೇಕಾದ್ರೆ ಸಾಕಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದರೂ ಕೂಡ ಎಲ್ಲೂ ಕೂಡ ಹೊರಗೆ ಬರ್ತಾ ಇರಲಿಲ್ಲ. ಆದರೆ ಸಾವು ನೋವುಗಳು ಅಥವಾ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾದಾಗ ಏನು ಮಾಡಬೇಕಂತಲೂ ಕೂಡ ಚಿತ್ರತಂಡಕ್ಕೆ ಗೊತ್ತಾಗೋದಿಲ್ಲ. ಸೊ ಎಲ್ಲೋ ಒಂದು ಕಡೆಗೆ ಇದು ಶುಭ ಸೂಚನೆ ಕೊಡ್ತಾ ಇದೆಯಾ, ಮುಂದಾಗೋದ ದೊಡ್ಡ ಅನಾಹುತವನ್ನು ಎಚ್ಚರಿಸ್ತಾ ಇದೆಯಾ ಅನ್ನೋದು ಕೂಡ ಎಲ್ರಿಗೂ ಕೂಡ ಒಂದು ರೀತಿಯ ಅನುಮಾನದ ಪ್ರಶ್ನೆಯಾಗಿ ಹುಟ್ಟಿದೆ. ಸೊ ಒಂದಂತೂ ನಿಜ, ಕಾಂತಾರ ಎಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಯಿತು, ಕಾಂತಾರ ಚಾಪ್ಟರ್ 1 ಕೂಡ ಅಷ್ಟೇ ಮಟ್ಟದ ದೊಡ್ಡ ಸಕ್ಸಸ್ ಆಗಬೇಕು ಅನ್ನೋ ಕಾರಣಕ್ಕೆ ಆ ನಿಟ್ಟಿನಲ್ಲಿ ಚಿತ್ರತಂಡ ಸೇರಿದಂತೆ ಸಿನಿಮಾ ಪ್ರೊಡಕ್ಷನ್ ಕೂಡ ಅಷ್ಟೇ ದೊಡ್ಡ ಮಟ್ಟದ ಸಿನಿಮಾವನ್ನು ನಡೆಸ್ತಾ ಇದೆ. ಸೊ ದೊಡ್ಡ ಬಜೆಟ್ನಲ್ಲಿ ಚಿತ್ರೀಕರಣ ಆಗ್ತಾಯಿದ್ರು ಕೂಡ ಒಂದಷ್ಟು ಅಡೆತಡೆಗಳು ಬಂದಿರೋದಂತೂ ನಿಜ. ಅದೇನೇ ಇರಲಿ, ಈಗಾಗಲೇ ಸಿನಿಮಾ ರಿಲೀಸಿಗೆ ಡೇಟ್ ಕೂಡ ಅನೌನ್ಸ್ ಮಾಡಿದೆ. ಇನ್ನು ಸಣ್ಣ ಪುಟ್ಟ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಯಾವುದೇ ಅವಘಡ ಆಗದೆ ರೀತಿಯಾಗಿ ಕಾಂತಾರ ಸಿನಿಮಾ ತೆರೆಗೆ ಬರಲಿ ಅನ್ನೋದು ಭಾಳಷ್ಟು ಜನಗಳ ಆಶಯ ಆಗಿದೆ.